ಭಟ್ಕಳ ತಾಲೂಕಿನ ತಟ್ಟೆಹಕ್ಲ ನದಿಯಲ್ಲಿ ನಡೆದ ಭೀಕರ ಜಲದುರಂತದಲ್ಲಿ ಮೃತರಾದ ಕುಟುಂಬದವರ ನೋವಲ್ಲಿ ಭಾಗಿಯಾದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯರು ಪ್ರತಿಯೊಂದು ಕಾರ್ಯದಲ್ಲೂ ಆ ಕುಟುಂಬದ ಜೊತೆಗಿದ್ದು ಆ ಕ್ಷೇತ್ರದ ಶಾಸಕರಾಗಿ ತಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿದರು. ಹೌದು, ಮೀನುಗಾರಿಕೆ ಸಚಿವ ಮಂಕಾಳು ಎಸ್ ವೈದ್ಯರು ಸರಳ ಸಜ್ಜನ ಸ್ವಭಾವದವರು ಎಂಬುದನ್ನು ಇಡೀ ಭಟ್ಕಳ ಜನತೆ ಒಪ್ಪಿಕೊಳ್ಳುತ್ತದೆ. ಅದರ ನಿಜ ದರ್ಶನವಾದದ್ದು ಭಟ್ಕಳ ತಟ್ಟೆಹಕ್ಕಲು ನದಿಯಲ್ಲಿ ನಡೆದ ಜಲ ದುರಂತದಲ್ಲಿ. ಈ ದುರ್ಘಟನೆಯ ಬಗ್ಗೆ ಮಾಹಿತಿ ದೊರೆಯುತ್ತಿದ್ದಂತೆ ಸಚಿವರಾದ ಮಂಕಾಳು ಎಸ್ ವೈದ್ಯ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಕ್ಷೇತ್ರದ ಜನರ ಸಂಕಷ್ಟ ಆಲಿಸಲು ಧಾವಿಸಿದರು. ಘಟನಾ ಸ್ಥಳದಲ್ಲಿ ನಿಂತು ಮುಳುಗು ತಜ್ಞರ ತಂಡ, ಎನ್ಡಿಆರ್ಎಫ್ ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ತಕ್ಷಣವೇ ಕರೆಯಿಸಿ ಅಗತ್ಯ ಕ್ರಮಗಳನ್ನು ತ್ವರಿತವಾಗಿ ಕೈಗೊಂಡರು. ನದಿಯಲ್ಲಿ ಮುಳುಗಿ ಮೃತರಾದ 11 ಮಂದಿಯ ಶವಗಳನ್ನು ಹುಡುಕಿಸಿ ಹೊರತೆಗೆಯುವಲ್ಲಿ ಮತ್ತು 3 ಪ್ರಾಣ ರಕ್ಷಣೆ ಮಾಡಿದ ಸ್ಥಳೀಯರ ಧೈರ್ಯ ಸಾಹಸವನ್ನು ಮೆಚ್ಚಿಕೊಂಡರು. ಮೃತರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ ವೈದ್ಯರು ಆ ಕುಟುಂಬದ ಆಕ್ರಂದನ ನೋವು ನೋಡಿ ಭಾವುಕರಾದರು. ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಹಾಗೂ ವೈಯಕ್ತಿಕವಾಗಿ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡುವ ಮೂಲಕ ಮೃತರ ಕುಟುಂಬಕ್ಕೆ ವೈದ್ಯರು ಆಸರೆಯ ಚಿಲುಮೆಯಾದರು. ದುರಂತದಲ್ಲಿ ತಾಯಿ ತಂದೆಯನ್ನು ಕಳೆದುಕೊಂಡ ಮಕ್ಕಳ ಸ್ಥಿತಿ ಮನಕಲುಕುವಂತಿದ್ದು, ಅವರ ವಿದ್ಯಾಭ್ಯಾಸ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಎಂಬ ಉದ್ದೇಶದಿಂದ ಅಗತ್ಯ ನೆರವು ಒದಗಿಸಲಾಗುವುದು. ಮಕ್ಕಳ ಪಾಲಕರು ಮತ್ತು ಕುಟುಂಬಸ್ಥರು ಬಯಸಿದಲ್ಲಿ ತಮ್ಮ ಒಡೆತನದ ಶಿಕ್ಷಣ ಸಂಸ್ಥೆ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ದಾಖಲಾತಿ ನೀಡಿ ಶಿಕ್ಷಣದ ಸಂಪೂರ್ಣ ವೆಚ್ಚವನ್ನು ಭರಿಸುವುದಾಗಿ ಸಚಿವರು ಘೋಷಿಸಿದರು. ಇದೇ ವೇಳೆ ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಮಂಜೂರು ಮಾಡಿಸಲಾಗಿದೆ ಎಂದು ತಿಳಿಸಿದ ಅವರು ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ದುರಂತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಮಾನಸಿಕ ಧೈರ್ಯ ತುಂಬುವ ಕೆಲಸ ನಡೆಯಬೇಕಿದ್ದು ಸಮಾಜವು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಗ್ರಾಮದಲ್ಲಿ ಉಂಟಾಗಿರುವ ಶೋಕ ವಾತಾವರಣದ ನಡುವೆ ಸಚಿವರ ಈ ಘೋಷಣೆ ಅನಾಥ ಮಕ್ಕಳ ಕುಟುಂಬಗಳಿಗೆ ಧೈರ್ಯ ಮೂಡುವಂತಾಯಿತು. ಸಚಿವ ವೈದ್ಯರ ಈ ಮಾನವೀಯ ಗುಣಗಳೇ ಇವತ್ತು ಅವರನ್ನು ಜನನಾಯಕರನ್ನಾಗಿ ಮಾಡಿ ಸಚಿವ ಸ್ಥಾನದಲ್ಲಿ ಕೂರುವಂತೆ ಮಾಡಿದೆ ಎಂದರೆ ತಪ್ಪಾಗಲಾರದು. ಚಿಕ್ಕ ಪುಟ್ಟ ವಿಚಾರಕ್ಕೂ ಕೆಸರರ ಚಾಟ, ಸಾವಿನ ಮನೆಯಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುವ ಕೆಲ ರಾಜಕಾರಣಿಗಳ ನಡುವೆ ಸಚಿವ ಮಂಕಾಳು ವೈದ್ಯರು ಭಿನ್ನರಾಗಿ ಕಂಡುಬಂದರು. ಬಡ ಜನರ ಕಷ್ಟಕ್ಕೆ ಸದಾ ಸ್ಪಂದಿಸುವ ವೈದ್ಯರ ಹೃದಯ ವೈಶಾಲ್ಯತೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ವೈದ್ಯರ ಮನಸ್ಸಿನಲ್ಲೂ ಧನ್ಯತೆಯ ಭಾವ ಮೂಡಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.